ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಓವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗ್ ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ತಿಂತಾಯಿದ್ದೀನಿ. ಎಲ್ಲರೂ ಕೂಡ ಮನೆಯಲ್ಲಿ ಬಾಕ್ಸಿಗೆ ತಗೊಂಡು ಹೋದರು. ಸೊ ಈಗಿರುವಾಗ ಏನೋ ಒಂಥರ ಇವತ್ತು ಯಾಕೋ ಮೂಡೇ ಸರಿ ಇಲ್ಲ, ಒಂಥರ ಬೇಜಾರು ಅನ್ನಿಸ್ತಾ ಇದೆ. ಯಾಕೆ ಬೇಕಪ್ಪ ನನಗಿದೆಲ್ಲ ಅಂತ ಅನಿಸ್ತಾ ಇದೆ. ನಿಜ ಏನಾದರೂ ಮಾಡಬೇಕು ಮಾಡೋಣ ಅಂತ ಹೇಳಿದ್ರೆ ಯಾರ್ದಾದ್ರೂ ಒಂದು ಸಪೋರ್ಟ್ ಇರಬೇಕು, ಒಂದು ರೀತಿ ಮಾರಲ್ ಸಪೋರ್ಟ್ ಆದರೂ. ಸಪೋರ್ಟು ಇಲ್ದಲೇ ಈ ರೀತಿ ಓನಾಗಿ ಒಂದು ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿ ತುಂಬ ಸಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಸೊ ಯಾವುದೂ ಸಕ್ಸಸ್ ಆಗಲಿಲ್ಲ. ಸೊ ಈ ಸರಿನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹೇಳ್ಕೊಳಕ್ಕೂ ಒಂದು ರೀತಿ ಬೇಜಾರು ಅನ್ನಿಸ್ತಾ ಇದೆ. ಇದು ಗಾರ್ಡನ್ ಏರಿಯಾದಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿದೆ. ಬರ್ತೀನಿ ಆ ವಿಷಯಕ್ಕೆ ನೆಕ್ಸ್ಟು. ಕ್ಲೀನಿಂಗ್ ಮಾಡಿ ನೋಡಿ ಈ ರೀತಿ ಆಯಿತು. ಸೊ ಯಾಕೇನೋ ಗಿಡಗಳೆಲ್ಲ ಸ್ವಲ್ಪ ಹುಳ ಹಿಡ್ದು ಹಾಳಾಗಿಬಿಟ್ಟಿದೆ. ಇಲ್ಲೊಂದು ದಾಸವಾಳ ಗಿಡ ಇತ್ತಲ್ಲ, ಅದನ್ನು ಕಡಿದ್ಬಿಟ್ಟು ನಮ್ಮ ಅಮ್ಮ ಬಂದಿದ್ದರು, ಅಮ್ಮ ಕಡ್ದು ಹಾಕಿದ್ರು ಅದನ್ನ. ಹುಳ ತುಂಬ ಆಗಿತ್ತು ನೋಡಿ. ಮಳೆ ಬಂದಿರೋದಕ್ಕೇನಲ್ಲ ಅನಿಸುತ್ತೆ, ಅದಕ್ಕಿಂತ ಮುಂಚೆನೇ ಸ್ವಲ್ಪ ಒಂಥರ ಫಂಗಲ್ಸ್ ಥರ ಆಗಿತ್ತು. ಸೊ ಅದರಿಂದ ಕಡ್ದು ಹಾಕಿದ್ವಿ. ರೋಸ್ ನೋಡಿ, ನಮ್ಮ ಮನೆ ರೋಸ್ ಎಷ್ಟು ಚೆನ್ನಾಗಿದೆ. ತುಂಬ ವೆರೈಟೀಸ್ ಕಲರ್ಸ್ ಇತ್ತು, ವೈಟು, ರೆಡ್ಡು ಮತ್ತು ಯೆಲ್ಲೋ. ತುಂಬ ಚೆನ್ನಾಗಿತ್ತು ಕಲರ್ಸ್ಗಳೆಲ್ಲ. ಎಲ್ಲದೂ ಹಾಳಾಗ್ಬಿಟ್ವು. ಪಾರಿಜಾತ ಗಿಡ ನೋಡಿ, ಮೊಗ್ಗು ತುಂಬ ಮಗ್ಗಿಬಿಟ್ಟಿದೆ. ತುಂಬ ಖುಷಿಯಾಗುತ್ತೆ ನನಗಂತೂ. ಪೂಜೆಗೆ ಪಾರಿಜಾತ ಈ ಹೂಗಳೇ ಸಾಕು, ಮತ್ತು ಯಾವ ಗಿಡದ ಹೂವು ನಾನು ತಗೊಳ್ಳಲ್ಲ. ಮತ್ತು ಈ ಪಾಟ್ಗಳಲ್ಲಿ ಕೆಲವೊಂದು ಸೀಡ್ಸ್ನ ಹಾಕಿದ್ದೀನಿ, ಫ್ಲವರ್ ಸೀಡ್ಸು. ಅದಕ್ಕಾಗಿ ಈ ರೀತಿಯಾಗಿ ಇಟ್ಟಿದ್ದೀನಿ, ಗ್ರೋ ಆಗಬೇಕದು. ಸೊ ಹೊರಗಡೆ ಒಂದು ಸರಿ ನೋಡ್ಕೊಂಬರೋಣ ಬನ್ನಿ. ಮಳೆ ಬಂದು ನಿಂತಿದೆ ಇವಾಗಷ್ಟೇ. ಮಳೆಯಲ್ಲಿ ನೋಡಿ ಪಪ್ಪಾಯ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಈ ವಿಡಿಯೋಸ್ ಹಾಕೋದೇ ತಪ್ಪೇನಪ್ಪ ಅಂತ ಅನಿಸ್ಬಿಡ್ತಾ ಇದೆ ನನಗೆ. ಅವರು ಕೊಟ್ಟಿರೋ ರೂಲ್ಸ್ ಪ್ರಕಾರನೇ ಎಲ್ಲ ಫಾಲೋ ಮಾಡ್ಕೊತ ಬಂದರು, ಏನು ಯಾಕೋ ಯೂಸ್ ಆಗ್ತಾ ಇಲ್ವಲ್ಲ ಅಂತ ಬೇಜಾರು ಒಂದು ಕಡೆ. ಈ ತುಳಸಿ ಗಿಡ ನೋಡಿ, ಅದೇ ಪಾಟಲ್ಲಿ ನಾವು ಎಷ್ಟು ಕೇರ್ ಮಾಡ್ತೀವಿ, ಎಷ್ಟು ನೀಟಾಗಿ ಅದು ಬೆಳೀಲಿ ಅಂತ. ಸ್ವಲ್ಪನೂ ಬೆಳೆಯೋದಿಲ್ಲ. ಈ ರೀತಿ ಎಲ್ಲಂದ್ರಲ್ಲೇ ಬಾಗ್ಲ ಹತ್ರ ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಬೆಳೆಯುತ್ತಲ್ಲ, ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಇರುತ್ತೆ ಗೊತ್ತಾ. ನನಗೆ ಅದೇ ಆಶ್ಚರ್ಯ. ನಮ್ಮನೆ ನಾನು ತುಳಸಿ ಕಟ್ಟೆ ಪೂಜೆ ಮಾಡ್ತೀನಲ್ಲ, ಅದರಲ್ಲಿ ಅಷ್ಟು ಚೆನ್ನಾಗಿ ಬುಷಿಯಾಗಿ ನೀಟಾಗಿ ಬಂದೇ ಇಲ್ಲ. ಈ ರೀತಿ ಹಾಕಿ ಹೊರಗಡೆ ಹಾಕಿರೋ ಒಂದು ಜಾಗದಲ್ಲಿ ತುಂಬ ನೀಟಾಗಿ ಬಂದಿದೆ ನೋಡ್ರಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ. ಇಲ್ಲೊಂದು ತುಳಸಿ ಗಿಡ ಇದೆ ನೋಡ್ರಿ, ಇದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಡೆ ಒಂದು ತುಂಬ ಗಿಡಗಳನ್ನೆಲ್ಲ ಹಾಕಿದ್ದೀನಿ. ನನಗೆ ಏನೋ ಒಂಥರ ಮನೆ ಮುಂದೆ ಗಿಡ ಇರಬೇಕು, ಹೂಗಳು ನಾವೇ ಸಾಕಿದ್ದು ಹೂಗಳ್ನ ದೇವರಿಗೆ ಅರ್ಪಿಸ್ಬೇಕು, ಈ ಥರ ಒಂದು ಆಸೆ ನನಗೆ. ಆದ್ದರಿಂದ ಒಂದು ಚಿಕ್ಕ ಚಿಕ್ಕ ಸಸಿನಾದರೂ ನಾನು ಕಿತ್ತಿ ಬಿಸಾಕೋದಿಲ್ಲ. ಇರಲಿ ಬಿಡು, ಬರುತ್ತೆ, ಹೂವು ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಒಂಥರ ಮೆಂಟಲು. ಸೊ ನೀವು ನೋಡ್ತಾ ಇರ್ಬೋದು, ಇದು ನಮ್ಮನೆ ರೋಡ್ ಇನ್ನೂ ಸರಿಯಾಗಿ ಆಗಿಲ್ಲ. ಯಾರಿಗೆ ಅಂತ ಹೇಳ್ಬೇಕು ಹೇಳ್ರಿ. ಮತ್ತು ಎಷ್ಟು ದೊಡ್ಡದಾಗಿದೆ ಗಿಡ. ಸೊ ಕೆಲವೊಂದು ಸರಿ ಯಾವುದು ಬೇಡ, ಸುಮ್ಮನೆ ಇದ್ಬಿಡೋಣ ಅಂತ ಅನಿಸುತ್ತೆ. ಸೊ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕಲ್ವ. ಅನ್ನೋದೇ ನನಗೊಂದು ಆಸೆ.
ಹ್ಮ್. ಸರಿ ನೋಡೋಣ, ಇದೊಂದು ಯೂಟ್ಯೂಬ್ ಚಾನಲ್ ಲಾಸ್ಟಾಗಿ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ರೆ ಅದು ತೀರಾ ಕಾಪಿರೈಟ್ಸು ಅಂತೇಳಿ ಇದು ಯಾವುದೋ 2 ವೀಡಿಯೋಸ್ಗೆ ಅವರೇ ಕೊಟ್ಟಿರೋ ಯೂಟ್ಯೂಬ್ ಚಾನಲ್ನವರೇ ಸೆಲೆಕ್ಟಾಗಿ ಹಾಕಿರೋ ಒಂದು ಆಡಿಯೋಸ್ನ ಲಿಂಕ್ನ ನಾನು ಹಾಕಿದ್ದೀನಿ. ಆದ್ರೂ ಕೂಡ ನನಗೆ 2 ಸರಿ ಕಾಪಿರೈಟ್ ಸ್ಟ್ರೈಕ್ಸ್ ಬಂದಿದೆ. ಸೊ ಇದರಿಂದ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ಓ ಬೇಡ ಬೇಡ ಅಂತೇಳಿ ಯಾಕೆ ಸುಮ್ಮನೆ ಅವರಾಗೆ ಅವರು ಹೇಳಿದ್ರು ಕಾಪಿರೈಟ್ಸ್ ಬರುತ್ತೆ ಹಾಗೆ ಹೀಗೆ ಅಂತ ರೂಲ್ಸ್. ಅದೇ ರೀತಿಯಾಗಿ ನಾನು ಕೂಡ ಫಾಲೋ ಮಾಡಿದ್ದೀನಿ. ಮಾಡಿದರೂ ಕೂಡ ಕಾಪಿರೈಟ್ಸ್ ಅಂತ ಬಂದಿದೆ ಅಂದರೆ ಇದು ತುಂಬಾ ಬೇಜಾರಾಯಿತು. ಸಾಕು ಅನ್ನಿಸ್ತಾ ಇದೆ ನನಗೆ. ಯೂಟ್ಯೂಬ್ನೇ ಸ್ಟಾಪ್ ಮಾಡೋಣ, ವೀಡಿಯೋಸು ಹಾಕೋದು ಬೇಡ, ಯಾವುದು ಬೇಡ ಅಂತ ಅನಿಸ್ಬಿಡ್ತಾ ಇದೆ. ಸೊ ಅದಾದಮೇಲೆ ಯಾಕೋ ಬೇಜಾರು ಅನ್ನಿಸ್ತು ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ ಐ ಶ್ಯಾಡೋ ಪ್ಯಾಲೆಟು ಅದನ್ನೆಲ್ಲ ತೊಗೊಂಡು ಐನ ಹಂಗೆ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಏನೇನಾದರೂ ಮಾಡಬೇಕು ಅನ್ನೋದು ನನಗೊಂದು ಆಸೆ. ಅದು ಬಿಟ್ಟರೆ ಏನಿಲ್ಲ. ಯಾವುದು ಒಂದು ರೀತಿ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಈ ಬೇಡ ಬೇಡ ಸಾಕು, ವೀಡಿಯೋ ಮಾಡೋದು ಬೇಡ, ಈಗ ಇವೆಲ್ಲ ರೂಲ್ಸ್ನ ಫಾಲೋ ಮಾಡೋದು ಬೇಡ ಅಂತ ಸ್ವಲ್ಪ ಒಂದು 5 ಸೆಕೆಂಡ್ ಇಲ್ಲ ಒಂದು 8 ನಿಮಿಷದ ವೀಡಿಯೋ ಇರ್ಬೋದು, ಅದು ಶಾರ್ಟ್ಸ್ ವೀಡಿಯೋ. ಅದಕ್ಕೆ ಅವ್ರದ್ದೇ ಆದಂಥ ಮ್ಯೂಸಿಕ್ ಹಾಕಿದ್ದೀನಿ. ನಾನೇನು ಸಪ್ರೇಟಾಗಿ ತೆಗೆದುಬಿಟ್ಟು ಹಾಕಿಲ್ಲ. ನಾನು ಸ್ವಲ್ಪ ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹಾಕಿದ್ದೀನಿ ಅವ್ರದ್ದೇ. ಆದ್ರೂ ನನಗೆ ಕಾಪಿರೈಟ್ಸ್ ಅಂತೇಳಿ ಬಂದಿದೆ. ಅದಕ್ಕಾಗಿ ಬೇಜಾರಾಯ್ತು ಅಷ್ಟೇ. ಮತ್ತು ಇನ್ನು ಯಾವ್ದು ಹಾಕಬೇಕು ಅಲ್ವಾ? ಸೊ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ಸ್ವಲ್ಪ ನನಗೆ ಕಾಪಿರೈಟ್ಸ್ ಇಲ್ಲದೆ ಇರೋ ಅಂಥ ಮ್ಯೂಸಿಕ್ಗಳು ಯಾವ್ದಾದ್ರು ಇದ್ದರೆ ನನಗೊಂದು ಸ್ವಲ್ಪ ಲಿಂಕ್ ಕಳಿಸಿ. ಸೊ ಯಾರಾದರೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾತ್ರ ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರಾಕ್ಟೀಸಿಂದನೇ ನಾವು ಇನ್ನೂ ಚೆನ್ನಾಗಿ ತಿಳ್ಕೊತೀವಿ ಅಂತ ಹೇಳ್ಬೋದು. ಇದು ಐ ಮೇಕಪ್ಪಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೊಂಥರ ಸ್ಮೋಕಿ ಐ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನನಗೆ ಡ್ರಾಯಿಂಗಲ್ಲಿ ಫಸ್ಟಿಂದನೂ ಇಂಟ್ರೆಸ್ಟ್ ಇತ್ತು. ಅದು ಇವಾಗ ನನಗೆ ಯೂಸ್ ಆಗ್ತಾಯಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಾನು ಡ್ರಾಯಿಂಗ್ ಮಾಡ್ತೀನಿ. ಈ ರೀತಿ ಐ ಬಿಡಿಸೋದಾಗಿರ್ಬೋದು, ಮಕ್ಕಳದ್ದು ಯಾವುದಾದ್ರೂ ಈ ಪ್ರಾಜೆಕ್ಟಲ್ಲಿ ಬರ್ತಾವಲ್ವ ಡ್ರಾಯಿಂಗ್ಸ್, ಆ ರೀತಿ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋ ಅಂಥದ್ದಾಗಿರ್ಬೋದು ಮಾಡಿಕೊಡ್ತೀನಿ. ತುಂಬ ಇಂಟ್ರೆಸ್ಟ್ ನನಗೆ ಅದರಲ್ಲಿ. ಚಿಕ್ಕವಳಿರುವಾಗಂತೂ ಏನಾದರೂ ನೋಡಿದ್ರೆ ಹಾಗೇ ಬಿಡಿಸೋ ಒಂದು ರೀತಿ ಇತ್ತು ಟ್ಯಾಲೆಂಟು. ಅದನ್ನು ಮುಂದುವರಿಸಲಿಲ್ಲ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಶಿಮ್ಮರ್ನ ಹಾಕ್ತಾಯಿದ್ದೀನಿ. ಶಿಮ್ಮರ್ ಹಾಕೋದ್ರಿಂದನೇ ಸ್ವಲ್ಪ ಹೈಲೈಟಾಗಿ ಐ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಆರ್ಡರ್ಸ್ ಬಂದರೆ ಹೋಗ್ತಾ ಇರ್ತೀನಿ. ಸೊ ಅದರಿಂದ ನನಗೆ ತುಂಬ ಯೂಸ್ ಆಗುತ್ತೆ. ಮುಂದೆ ಏನು ಪ್ಲ್ಯಾನಿಂಗ್ ಮಾಡಬೇಕು ಅನ್ನೋದನ್ನು ಸದ್ಯದಲ್ಲೇ ನಿಮಗೆ ಹೇಳ್ತೀನಿ. ಏನಾದರೂ ಒಂದು ಪ್ಲ್ಯಾನಿಂಗ್ ಇದೆಯಾ ಅಂತ. ಅದೇ ನನಗೆ ಒಂದು ಆಸೆ ಇತ್ತು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂತೇಳಿ. ಏನು ಮಾಡೋದು, ಇಷ್ಟೆಲ್ಲ ರೂಲ್ಸ್ ಇದ್ದರೆ ಫಾಲೋ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ ಕಣ್ರಿ. ತುಂಬ ಕಷ್ಟ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಅದಕ್ಕೆ ಇನ್ನೊಂದು ಕಲರ್ ಪಿಂಕ್ ಶೇಡ್ ಕಲರಲ್ಲಿ ನಾನು ಎರಡನ್ನೂ ಮರ್ಜ್ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೊ ಇದನ್ನೆಲ್ಲ ನಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾಯಿದ್ರು, ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐಲೈನರು ಕೂಡ ನಾವು ಎಷ್ಟು ತಿನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತು ಐ ಮೇಕಪ್ ಆದಮೇಲೆ ಲ್ಯಾಶಸ್ ಅಂತ ಬರುತ್ತಲ್ಲ, ಅದು ನಮ್ಮ ಕಣ್ಣಿಗೆ
ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರೋದು, ಇಲ್ಲ ಕಮ್ಮಿ ಇರೋದು ಅವ್ರಿಗೆ ಯಾವ ರೀತಿ ಸೂಟಬಲ್ ಆಗುತ್ತೆ ಅದನ್ನು ಕೂಡ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಹಾಕಬೇಕು. ಸೊ ನೋಡ್ತಾ ಇರೋದಿರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಬಂದು ಇನ್ನೊಂದು ರೀತಿಯಾಗಿ ಮಾಡೋಣ ಅಂಥೇಳಿ ಒನ್ ಬೈ ಒನ್ ಮಾಡ್ತೀನಿ. ಮತ್ತು ಅದನ್ನು ಮಾಡಿಬಿಟ್ಟು ಮತ್ತೆ ನಾನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಮತ್ತೆ ಡ್ರಾ ಮಾಡ್ಕೊಂಡು ಮಾಡೋದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಲೈಟ್ ಶೇಡಲ್ಲಿ ನಾನು ತಗೊಂಡಿದ್ದೀನಿ ಕಲರ್ನ. ಸೊ ನಾನು ಇವತ್ತು ತಮ್ಲೈನಲ್ಲಿ ಹಾಕಿದ್ದೀನಲ್ವ, ಅದು ತುಂಬ ಬೇಜಾರು ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಹೇಳ್ಕೋಬೇಕು ಅನ್ನಿಸ್ತು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡ್ಕೊತಾನೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ಮೇಲೆ ವೀಡಿಯೋಸ್ದು ಯಾಕೆ ಹಾಕೋದು ಬೇಡ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ರೂಲ್ಸ್ ಇದ್ದರೆ ಕಷ್ಟ ಕಣ್ರಿ. ಸೊ ಇದರಿಂದ ಯೂಟ್ಯೂಬರ್ ಏನಾದರೂ ನಮಗೊಂದು ಚಾನ್ಸ್ ಅನ್ನೋದು ಇರಬೇಕು. ಇಲ್ಲ 3 ಸರಿ ಬಂದರೆ ಆಟೋಮೆಟಿಕ್ಲಿ ನಮ್ಮ ಅಕೌಂಟು ಡಿಲೀಟ್ ಆಗುತ್ತೆ, ಕಾಪಿರೈಟ್ಸ್ ಅಂತ ಹೇಳ್ತಾರೆ. ಅದಕ್ಕೇ ಬೇಜಾರುತ್ತೆ. ಈಗಲೇ ನನಗೆ 2 ಸರಿ ನೋಟಿಸ್ ಬಂದಿದೆ, ಇನ್ನು ಒಂದೇ ಸರಿ ಲಾಸ್ಟ್ ಇರೋದು. ಯಾವುದು ಕೂಡ ಇನ್ಮೇಲೆ ಮ್ಯೂಸಿಕ್ ಹಾಕಲ್ಲ, ನನ್ನದೇ ಓನ್ ವಾಯ್ಸಾಗಿ ಹಾಕ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸೊ ನಾವು ಇವಾಗ ಕಟ್ರೀಸ್ ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಇದು ಕನ್ಸಿಲರಲ್ಲೇ ನಾವು ಡ್ರಾ ಮಾಡ್ಕೋಬೇಕು. ಕನ್ಸಿಲರ್ ಕೂಡ ಚಾಯ್ಸ್ ಮಾಡೋದು ಅವರ ಸ್ಕಿನ್ ಟೋನ್ನ ತಕ್ಕಂತೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಫುಲ್ ಓವರಾಲ್ ಅಪ್ಲೈ ಮಾಡಬೇಕು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ಓವರಾಲ್ ನಾವು ಇದನ್ನೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಕೈ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಒಂಥರ ಕಣ್ಣು ಥರನೇ ಕಾಣ್ತಾ ಇದೆ. ಸೊ ಬೋರ್ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ ಈ ವ್ಲಾಗು. ಸೊ ಏನು ಮಾಡೋಕ್ಕಾಗುತ್ತೆ, ನನಗೇನೆ ಬೇಜಾರಾಗ್ತಾ ಇದೆ. ಅಂಥದ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ನನ್ನ ಕೊನೆಯ ವೀಡಿಯೋ ಆದರೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಮಾಡೋಣ ಅಂದರೆ ವ್ಯೂಸ್ ಹೋಗಲ್ಲ. ವ್ಯೂಸ್ ಹೋದರೂ ಈ ರೀತಿ ರಿಸ್ಟ್ರಿಕ್ಷನ್ ಇರುತ್ತೆ ಯೂಟ್ಯೂಬಿಂದ. ಅದೇ ಬೇಜಾರಾಗ್ತಾ ಇರೋದು, ಇನ್ನೇನಿಲ್ಲ ಫ್ರೆಂಡ್ಸ್. ನಾನೇನು ವೀಡಿಯೋ ಮಾಡಿ ಹಾಕ್ತೀನಿ. ಫೇಸ್ ಕೂಡ ರಿವೀಲ್ ಆಲ್ರೆಡಿ ಕೆಲವೊಂದು ವೀಡಿಯೋಸಲ್ಲಿ ಫೇಸ್ ಕೂಡ ರಿವೀಲ್ ಮಾಡಿದ್ದೀನಿ. ಅದರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಹೀಗಿರುವಾಗ ಕುಕ್ಕಿಂಗ್ ವ್ಲಾಗ್ನ ನಾನು ಇನ್ನಷ್ಟು ಜಾಸ್ತಿ ಹಾಕಬೇಕು, ಆಮೇಲೆ ಹೇರ್ ಸ್ಟೈಲ್ನ ಮಾಡೋದನ್ನ ಇನ್ನಷ್ಟು ಜಾಸ್ತಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗುತ್ತೆ, ಈ ರೀತಿ ಎಲ್ಲ ರೂಲ್ಸ್ ಬಂದರೆ ಮ್ಯೂಸಿಕ್ ಹಾಕೋಂಗಿಲ್ಲ, ಕಾಪಿರೈಟ್ಸ್ ಬರುತ್ತೆ. ಏನಿದೆಲ್ಲ ಬರಲಿ ಕಾಪಿರೈಟ್ಸು, ಅವರ ಒಂದು ಇದರಲ್ಲೇ ಯೂಟ್ಯೂಬಿಂದನೇ ನಾನು ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಹಾಕಿರೋದು. ಆ್ಯಡ್ ಮ್ಯೂಸಿಕ್ ಅಂತ ಇರುತ್ತಲ್ವ, ಅದರಿಂದನೇ. ಸೊ ಅದರಿಂದ ಹಾಕಿರೋದ್ರಿಂದನೇ ಕಾಪಿರೈಟ್ಸ್ ಅಂತ ಬಂದರೆ ಅಲ್ವಾ, ಕಷ್ಟ, ತುಂಬ ಕಷ್ಟ ಲಾಗ್ ಮಾಡೋದಂದರೆ. ದೊಡ್ಡ ದೊಡ್ಡ ಯೂಟ್ಯೂಬರೆಲ್ಲ ಅದು ಯಾವ ರೀತಿ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾರೋ ಏನೋ. ಮ್ಯೂಸಿಕ್ ಎಲ್ಲ ಹಾಕ್ತಾರೆ, ನನಗೆ ಮ್ಯೂಸಿಕ್ ಯಾವ ರೀತಿ ಇದಕ್ಕೆ ಹಾಕಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ಅದು ಕಾಪಿರೈಟ್ ಮ್ಯೂಸಿಕ್ ಅಂಥೇಳಿ ನಾನು ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಮಾಡಿದ್ರೆ ಅದು ಹೆಂಗೆ ಹೇಳ್ತಾರೆ ಅಂದರೆ ಸ್ಕಿಪ್ ಮಾಡಿ ನಮಗೆ ಅರ್ಥನೂ ಆಗಿರಬಾರ್ದು, ಆ ಥರ ಹೇಳ್ತಾರೆ. ಇದನ್ನು ನಾವು ಹೇಳೋಂಗಿಲ್ಲ ಯೂಟ್ಯೂಬಿಂದ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಹೇಳಿದ್ರೆ ಯಾವ ರೀತಿ ಅರ್ಥ ಆಗುತ್ತೆ? ನಿಜ ಯಾರಾದರೂ ಒಂಚೂರು ಕ್ಲಿಯರಾಗಿ ಹೇಳಿರೋರಿದ್ದರೆ ಕಾಪಿರೈಟ್ಸ್ ಮ್ಯೂಸಿಕ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಯಾರಿಗಾದರೂ ಗೊತ್ತಿದ್ದರೆ ನನಗೊಂಚೂರು ಲಿಂಕ್ನ ಸೆಂಡ್ ಮಾಡಿ ಅಂತ ಕೇಳ್ಕೊತೀನಿ.
ಸೊ ಖಂಡಿತ ಈ ವ್ಲಾಗ್ ನಿಮಗೆ ಬೋರ್ ಆಗಿರುತ್ತೆ ಅಂತ ಗೊತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ. ನನಗೂ ಬೋರ್ ಆಗಿದೆ. ಸೊ ಹೇಳಬೇಕು ಅನ್ನಿಸ್ತು ಹೇಳಿದೆ. ನೋಡೋದು ಬಿಡೋದು ನಿಮ್ಮಿಷ್ಟ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅಂತ ಚೆನ್ನಾಗಿ ಗೊತ್ತು. ಇಷ್ಟ ಆಗಿದೆ ಅಂತ ಹೇಗೆ ಹೇಳಲಿ. ಸೊ ಹಾಗಿದ್ರೆ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆ ಬಾಯ್.